ಬಣ್ಣ ಬಣ್ಣ ನೀನು ಬರಬೇಕಾದದ್ದೇ, ನೀನು ಬರಬೇಕು. ಮಹಾಪ್ರಭುಗಳು ಬನ್ನಿ ಬನ್ನಿ. ಬನ್ನಿ ಹೋಗಿ, ಇನ್ನೇನು ಮಾಡೋದು. ನೋಡ್ರ ಇಂಡಿಕೇಟ್ರ್ ನಿಮಗೆಲ್ಲ. ವಾವ್, ಯಾರ ಕೆಚ್ತವನ್ಗುರು ಪಕ್ಕದಲ್ಲಿ ಬರ್ರಂತ. ಬನ್ನಿ 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 ಅಂತ ನೋಡೋಣ, ಬರಲಿ. ಓವರ್ಟೇಕ್ ಹೊಡಿಯೋದೆಲ್ಲ ಬಿಟ್ಬಿಡೋಣ ಅಂತ ಇದ್ದೀನಿ. ಆದರೆ ಏನು ಮಾಡ್ತೀರಾ, ಬ್ಲಡ್ಡು ಕೇಳಲ್ಲ. ಹೋಗು ಹೋಗು ಅನ್ನುತ್ತೆ. ಈ ನನ್ನ ಮಕ್ಕಳು ಜಾಗನೂ ಬಿಡೋದಿಲ್ಲ, ತಾವು ಹೋಗೋದಿಲ್ಲ. ತುಂಬ ಜನ ನನ್ನ ಪ್ರಶ್ನೆಗಳು ಕೇಳಿದ್ದೀರಾ. 1-2-3 ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನೋಡಿ. ಯೂಟ್ಯೂಬಿಂದ ನಿಮಗೆ ದುಡ್ಡು ಬತ್ತಾಯ್ತಾ? ಇನ್ಸ್ಟಾಗ್ರಾಮಲ್ಲಿ ಕೇಳಿದರು, ಒಂದಿಬ್ಬರು ಮೆಸೇಜ್ ಮಾಡಿದರು, ಅಣ್ಣ ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಬತ್ತಾಯ್ತಾ ಇದು, ಅಥವಾ ಇನ್ಸ್ಟಾಗ್ರಾಮಿಂದ ಅದೇನೇನೋ ಇದೆಲ್ಲ ಬರುತ್ತಾ, ಅಮೌಂಟ್ ಏನಾರು ಬರುತ್ತಾ, ಹಂಗೆ ಹಿಂಗೆ. ನನಗೆ ಇವತ್ತಿನ ಗಂಟ ₹1 ದುಡ್ಡು ಬಂದಿಲ್ಲ. ಯಾವುದ್ರಲ್ಲೂ ಬಂದಿಲ್ಲ, ಇನ್ಸ್ಟಾಗ್ರಾಮಲ್ಲೂ ಬಂದಿಲ್ಲ, ಯೂಟ್ಯೂಬಲ್ಲೂ ಬಂದಿಲ್ಲ. ಏನಣ್ಣ ಹಿಂಗೆ ಬಂದ್ಬಿಟ್ಟೆ ನೀನು ಸರಿಯಾಗಿ ಹಾಕೊಂಡು ಹೇಳಿ. ಲೆಫ್ಟ್ ಇಂಡಿಕೇಟ್ರ್ ಬೇಡ, ಯಾವುದು ಬೇಡ. ಈಗ ನೋಡೋಣ ರೀ, ಇಂಡಿಕೇಟ್ರ್ ಹಾಕೋಣ ಇಲ್ವಾ ಗೊತ್ತಾಯ್ತದೆ. ಬಲಗಡಿ ಕಳೀತಾನೀಗ. ಹಾಂ, ಫುಟ್ಬಾಲ್ ನನ್ನ ಮಗ. ಇವ್ರಿಗೆಲ್ಲ ನಮ್ಮ ಜಲಗಾರನೇ ಸರಿ. ನಾನು ಓದಿರೋದು SSLC ಪಾಸು ಅಷ್ಟೇ, PUC ಇನ್ಕಂಪ್ಲೀಟು. ಅಷ್ಟರಲ್ಲಿ ನಾವು ಬೆಂಗಳೂರಿಗೆ ಬಂದ್ಬಿಟ್ಟು, ಹಂಗಾಗಿ ನಾನು ಓದೋಕ್ಕಾಗಲಿಲ್ಲ. ಅಂಥ ಓದುವಂಥ ಮಗನೂ ನಾನೇನಲ್ಲ. ನಮ್ಗೆ ಓದೋಕ್ಕೂ ಬರೋದಿಲ್ಲ ನೆಟ್ವಾಗಿ. ನಾವು ಮಾತಾಡೋದ್ರಲ್ಲೇ ಗೊತ್ತಾಗ್ಬಿಡ್ತದೆ ನನಗೆ ಇಂಗ್ಲೀಷ್ ಎಲ್ಲ ಬರೋದಿಲ್ಲ ಅಂತ. ನನಗೆ ಗೊತ್ತಿರೋದೊಂದೇ ಕನ್ನಡ ಬಿಟ್ಟರೆ ಬೇರೆ ಬರೋಲ್ಲ ನನಗೆ. ಎಲ್ಲರೂ ಹೊರಗಡೆ ಹೋದಾಗ ನನ್ನ ಜೊತೆಲಿ ಯಾರು ಇರ್ತಾರಲ್ಲ, ಅವ್ರ ಜೊತೆ ಮ್ಯಾನೇಜ್ ಮಾಡ್ಕೊಂಡು ಹೆಂಗೋ ಮೇಂಟೈನ್ ಮಾಡ್ತೀನಿ. ಆದರೆ ಓದೋಕ್ಕೆ ಬರೆಯೋಕ್ಕೆ ಬರ್ತದೆ, ಇಂಗ್ಲೀಷು ಮಾತಾಡೋಕ್ಕೆ ಬರೋಲ್ಲ. ಸುಮಾರಾಗಿ ಅರ್ಥ ಮಾಡ್ಕೊತೀನಿ ಅಷ್ಟೇ. ಟೀ ಕುಡಿಯೋಣ ಅಂತ ಹೋಯ್ತಾಯಿದ್ದೀನಿ ಬಿಡದಿ ಹತ್ರ. ಯಾವನವನು ನನ್ನ ಮಗ ನನಗೆ ಭಾರಿ ಟಾರ್ಚರ್ ಕೊಡ್ತಾವನಲ್ಲ, ಏನು ಮಾಡೋದು.